ಇವತ್ತೇನು ಮಾಡಿದೆ ಅಂದರೆ ಇವತ್ತು ನಾನು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಅಂದರೆ ಇದು ನಮ್ಮ ಮಾಮನ ಮಕ್ಕಳು. ಸೊ ಇವರು ನಮ್ಮ ಆಂಟಿ ಮನೆಗೆ ನಾನು ಹೋಗಿದ್ದೆ. ಪಕ್ಕಕ್ಕೆ ಇದೆ, ನಮ್ಮ ಮನೆ ಪಕ್ಕನೇ ಇದೆ. ಯೂಶ್ವಲಿ ಇವನಂತರೂ ಬರ್ತಿರ್ತಾನೆ, ನಮ್ಮ ಮನೆಗೂ ಬರ್ತಿರ್ತಾನೆ, ನಾನು ಹೋಗ್ತಿರ್ತೀನಿ. ಸೊ ಟೈಮು ಹೆಂಗೆ ಹೋಗುತ್ತೆ ಅಂದರೆ ಚಿಕ್ಕ ಮಕ್ಳ ಜೊತೆಗಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಅವ್ರ ಇನ್ನೋಸೆನ್ಸು, ಅವ್ರದ್ದು ಬಿಹೇವಿಂಗ್ ಸ್ಟೈಲು ನನಗೆಲ್ಲ ಇಷ್ಟ. ನಂಗೆ ಮೊದಲಿಂದನೂ ಮಕ್ಕಳು ಅಂದರೆ ನಂಗೆ ತುಂಬ ಇಷ್ಟ. ನಾನು ಅದಕ್ಕೆ ಟೀಚ್ ಮಾಡುವಾಗಲೂ ನಾನು ಚಿಕ್ಕ ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಸ್ಕೂಲಲ್ಲೂ ಕೂಡ. ಬಟ್ ಮಕ್ಕಳು ಯಾವಾಗಲೂ ಒಂಥರ ಯಾಕೆ ದೇವ್ರಿಗೆ ಕಂಪೇರ್ ಮಾಡ್ತಾರೆ ಅಂದರೆ ಅವ್ರಿಗೇನು ನಮ್ಮ ಥರ ಎನಲೈಸ್ ಮಾಡೋಕ್ಕಾಗಲ್ಲ. ನಾವು ಒಬ್ಬ ಪರ್ಸನ್ನ ನೋಡ್ತೀವಿ, ಇವರು ನಮಗೆ ಒಳ್ಳೇದು ಮಾಡ್ತಾರಾ, ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಾ, ಅಥವಾ ಇವರೇನೋ ನಮಗೆ ಕೊಡ್ತಾರಾ, ಅವ್ರ ಜೊತೆಗಿರ್ಬೇಕಾ. ಬಟ್ ಮಕ್ಕಳು ಹಂಗಲ್ಲ. ಅವ್ರಿಗೆ ಪ್ರೀತಿನ ಎಲ್ರಿಗೂ ಕೊಡ್ತಾರೆ. ಹಾಗೆ ಟೈಮ್ನ ಅವರು ಇವ್ರಿಗೆ ಅಂತ ಎತ್ತಿಡಬೇಕು ಅಂತಲೂ ಅವರು ಕೂಡ ಆ ಥರ ಜಡ್ಜ್ ಮಾಡಲ್ಲ. ಸೊ ಇಟ್ ವಾಸ್ ಅ ಗುಡ್ ಡೇ ಅಂತಲೇ ಹೇಳ್ಬೋದು. ನಾನಂತರೂ ಮಕ್ಕಳ ಜೊತೆಗಿದ್ದರೆ ಸಾಕು, ಹ್ಯಾಪಿಯಾಗಿ ಇದ್ಬಿಡ್ತೀನಿ. ನನಗೆ ಅವ್ರ ಜೊತೆಗಿರೋಕ್ಕೆ ತುಂಬ ಇಷ್ಟ. ಸೊ ನೀವು ಅಷ್ಟೇ, ನೀವು ಯಾವಾಗಲಾದರೂ ಒಂದು ಚಿಕ್ಕ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮಗೆ ರಿಲೀಫ್ ಸಿಗುತ್ತೆ. ಆ ರಿಲೀಫ್ ತೊಗೋಬೇಕು ಅಂದರೆ ಚಿಕ್ಕ ಮಕ್ಕಳ ಜೊತೆಗೇ ತೊಗೋಬೇಕು.